ಓಂ ಶಾಂತಿ. ಹೇಗೆ ತಂದೆಯು ಸಿಹಿಯಾದ ಬೆಟ್ಟವಾಗಿದ್ದಾರೆ, ಅದೇ ರೀತಿ ನೀವು ಮಕ್ಕಳು ಸಹ ಸಿಹಿಯಾದ ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುತ್ತಾ ಅತಿ ಮಧುರರಾಗಬೇಕಾಗಿದೆ. ನೀವೀಗ ಯಾವ ವಿಧಿಯಿಂದ ಸ್ವಯಂವನ್ನು ರಕ್ಷಿಸಿಕೊಂಡು ತಮ್ಮದೆಲ್ಲವನ್ನು ಸುರಕ್ಷಿತ ಮಾಡಿಕೊಳ್ಳುತ್ತೀರಿ, ಶಿವ ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ಸುರಕ್ಷಿತರಾದಿರಿ. ದೇಹ ಸಹಿತ ಯಾವುದೆಲ್ಲ ಕೆಲಸಕ್ಕೆ ಬಾರದಿರುವುದಿದೆ, ನಾವು ನಮ್ಮದೆಲ್ಲವನ್ನು ತಮಗೆ ಕೊಡುತ್ತೇವೆ ಮತ್ತು ನಂತರ ತಮ್ಮಿಂದ ಅಲ್ಲಿ ಭವಿಷ್ಯ ಎಲ್ಲವನ್ನು ಪಡೆಯುತ್ತೇವೆ ಅಂದಾಗ ತಾವು ಸುರಕ್ಷಿತವಾಗಿ ಬಿಟ್ಟಿರಿ. ಶಿವ ತಂದೆಯ ಸುರಕ್ಷಿತವಾದ ಬ್ಯಾಂಕ್ ಆಗಿದೆ. ತಾವು ತಂದೆಯ ರಕ್ಷಣೆಯಲ್ಲಿದ್ದು ಅಮರರಾಗಿರುತ್ತೀರಿ. ತಾವು ಮೃತ್ಯುವಿನ ಮೇಲೂ ಸಹ ವಿಜಯ ಗಳಿಸುತ್ತೀರಿ. ಶಿವ ತಂದೆಯ ಮಕ್ಕಳಾಗಿದ್ದೀರಿ ಅಂದಾಗ ಸುರಕ್ಷಿತರಾದಿರಿ. ಉತ್ತಮ ಪದವಿಯನ್ನು ಪಡೆಯಲು ಪುರುಷಾರ್ಥ ಮಾಡಬೇಕಾಗಿದೆ. ಈಗ ನಿಮ್ಮ ಬುದ್ಧಿಯು ಅಲೌಕಿಕವಾಗಿದೆ. ಬೇರೆ ಯಾರ ಬುದ್ಧಿಯಲ್ಲಿ ಈ ಮಾತುಗಳು ಬರುವುದಿಲ್ಲ. ತಂದೆಯು ಮಕ್ಕಳಿಗೆ ಹೇಳುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖವನ್ನು ನೋಡುತ್ತೀರಾ? ತಂದೆಯು ಮಕ್ಕಳಿಗೆ ಹೇಳುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಭವಿಷ್ಯದ ಪುರುಷೋತ್ತಮ ಮುಖವನ್ನು ನೋಡುತ್ತೀರಾ? ವಿಷ್ಣುವಿನ ರೂಪವೇ ಲಕ್ಷ್ಮೀನಾರಾಯಣರಾಗಿದ್ದಾರೆ ಎಂಬುದು ಸಹ ನಿಮಗೆ ಗೊತ್ತಿದೆ. ಅತಿ ಮಧುರ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಏಕೆಂದರೆ ತಂದೆಯು ಹೇಳುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡುವುದರಿಂದ ತಾವು ಅಂತಹ ಪುರುಷೋತ್ತಮರಾಗುತ್ತೀರಿ. ತಂದೆಯು ವರ ಕೊಡುತ್ತಾರೆ, ಅದು ಮಧುರಾತಿ ಮಧುರ ಪ್ರಿಯತಮೆಗೆ ಅಥವಾ ಮಧುರಾತಿ ಮಧುರ ಸುಪುತ್ರರಿಗೆ ಸಿಗುತ್ತದೆ. ತಾವು ಮಕ್ಕಳು ಸಹ ಬಹಳ ಮಧುರರಾಗಬೇಕಾಗಿದೆ. ಆತ್ಮವೇ ಈ ಶರೀರದ ಕರ್ಮೇಂದ್ರಿಯಗಳಿಂದ ಪರಸ್ಪರರನ್ನು ನೋಡುತ್ತದೆ ಅಂದ ಮೇಲೆ ತಾವು ಮಧುರ ಮಕ್ಕಳಾಗಿದ್ದೀರಿ. ಅತಿ ಮಧುರ ತಂದೆಯು ಸನ್ಮುಖದಲ್ಲಿ ಕಾಣಿಸುತ್ತಾರೆ. ತಂದೆಯು ಪದೇ ಪದೇ ಮಕ್ಕಳಿಗೆ ಹೇಳುತ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನು ಅಶರೀರಿ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದಾಗ ನೆನಪಿನಿಂದಲೇ ನಿಮ್ಮ ಎಲ್ಲ ಕಲಹ ಕ್ಲೇಶಗಳು ಅಳಿಸಿ ಹೋಗುತ್ತವೆಂದು. ಆತ್ಮವು ಮಧುರವಾದರೆ ಶರೀರವು ಅಂತಹದ್ದೇ ಸಿಗುತ್ತದೆ. ಮಕ್ಕಳಿಗೆ ಪ್ರಿಯಾತಿ ಪ್ರಿಯ ತಂದೆಗೆ ನಾವು ಮಕ್ಕಳಾಗಿದ್ದೇವೆ, ನಾವು ತಂದೆಯ ಶ್ರೀಮತದಂತೆ ನಡೆಯಬೇಕೆಂಬ ನಶೆ ಇರಬೇಕು. ನಿಮ್ಮ ಮುಖದಿಂದ ಸದಾ ರತ್ನಗಳೇ ಹೊರಬರುತ್ತಿರಬೇಕು. ಯಾವುದೇ ಕಠಿಣ ಮಾತುಗಳು ಬರಬಾರದು. ಎಷ್ಟು ಮಧುರರಾಗುತ್ತೀರಿ ಅಷ್ಟು ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುತ್ತೀರಿ. ಮಕ್ಕಳೇ, ಪ್ರತಿದಿನ ನೆನಪಿನ ಚಾರ್ಟನ್ನಿಡಬೇಕು. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ತಂದೆಯಿಂದ ಅಪಾರ ಸುಖವನ್ನು ಪಡೆಯುತ್ತೀರಿ. ಸತೋ ಪ್ರಧಾನರಾಗುತ್ತೀರಿ. ತಂದೆಯು ಕುಳಿತು ಎಲ್ಲ ಆತ್ಮರನ್ನು ನೋಡುತ್ತಿರುತ್ತಾರೆ. ಯಾರದ್ದಾದರೂ ನಿಶಕ್ತತೆಯನ್ನು ನೋಡಿದರೆ ಆಗ ಅವರಿಗೆ ಇವರ ವಿಘ್ನಗಳೆಲ್ಲವೂ ಹೋಗಬೇಕೆಂದು ಕರೆಂಟ್ ಕೊಡುತ್ತೇವೆ. ತಂದೆಗೆ ಎಷ್ಟು ಸಹಯೋಗ ಕೊಟ್ಟು ತಂದೆಯ ಮಹಿಮೆಯನ್ನು ಮಾಡುತ್ತಿರುತ್ತೀರಿ, ಆಗ ಈ ಭೂತಗಳು ಓಡುತ್ತಿರುತ್ತವೆ ಹಾಗೂ ನಿಮಗೆ ಬಹಳ ಖುಷಿಯಾಗುತ್ತದೆ. ಪ್ರತಿಯೊಬ್ಬರೂ ತಮ್ಮ ಸರ್ವಿಸ್ ಮಾಡಿಕೊಳ್ಳಬೇಕು. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ಆತ್ಮ ಅಭಿಮಾನಿಗಳಾಗಿ ಯೋಗ ಬಲದಿಂದ ತಾವು ಯಾರಿಗಾದರೂ ಸ್ವಲ್ಪ ಹೇಳಿದರೆ ಸಾಕು, ಅವರಿಗೆ ತಕ್ಷಣ ಬಾಣ ನಾಟುತ್ತದೆ. ತಂದೆಯು ಎಷ್ಟೊಂದು ಪ್ರಿಯ ಹಾಗೂ ಪವಿತ್ರವಾಗಿದ್ದಾರೆ. ತಾವು ಮಕ್ಕಳನ್ನೂ ಸಹ ತಮ್ಮ ಸಮಾನ ಪವಿತ್ರರನ್ನಾಗಿ ಮಾಡುತ್ತಾರೆ. ತಾವೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ಅಷ್ಟು ಪ್ರಿಯರಾಗುತ್ತೀರಿ. ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಿ ಶಾಂತಿಯಲ್ಲಿರಬೇಕು. ಹೆಚ್ಚು ಮಾತನಾಡಬಾರದು, ಅಶಾಂತಿಯನ್ನು ಹರಡಬಾರದು. ಬಹಳ ಮಧುರವಾಗಿ ಮಾತನಾಡಬೇಕು. ಯಾರಿಗೂ ದುಃಖ ಕೊಡಬಾರದು, ಕ್ರೋಧ ಮಾಡಬಾರದು. ಬಹಿರ್ಮುಖಿಗಳಾಗಿ ಬುದ್ಧಿಗೆ ಪೆಟ್ಟು ಕೊಡಬಾರದು. ಭೂತಗಳನ್ನು ಓಡಿಸುವ ಯುಕ್ತಿಗಳನ್ನು ರಚಿಸಬೇಕು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.